ಮುಡಾ ಕೇಸಲ್ಲಿ ಸಿಎಂ ಆಪ್ತ ಮರಿಗೌಡಗೆ ಸುದೀರ್ಘ 13 ಗಂಟೆ ವಿಚಾರಣೆ, ಇಡಿ ಗ್ರಿಲ್. ಕೋವಿಡ್ ಅಕ್ರಮದ ತನಿಖೆಗೆ ಎಸ್ಐಟಿ ರಚನೆ, ಬಿಜೆಪಿ ನಾಯಕರಿಗೆ ಶುರುವಾಯಿತಾ ಡವಡವ? ಈ ಎಲ್ಲ ಸುದ್ದಿಗಳನ್ನು ನೋಡೋಣ ತನಿಖೆ ಸಮರ ನ್ಯೂಸ್ ಟಾಪ್ 9 ನಲ್ಲಿ. ಮುಡಾ ಹಗರಣವನ್ನ ಬಗೆದು ತೆಗೆಯುತ್ತಿರೋ ಇಡಿ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತ ಮರಿಗೌಡ ಸೇರಿದಂತೆ 4ರನ್ನ ನಿನ್ನೆ ಸುದೀರ್ಘ ವಿಚಾರಣೆ ನಡೆಸಿದೆ. ಮರಿಗೌಡ ಜೊತೆಗೆ ಬಾಮೈದ ಶಿವಣ್ಣ, ಅಂದಿನ ತಹಶೀಲ್ದಾರ್ ಮಾಳಿಗೆ ಶಂಕರ್, ಮುಡಾ ಮಾಜಿ ಆಯುಕ್ತ ನಟೇಶ್ಗೂ ಪ್ರಶ್ನೆಗಳ ಸುರಿಮಳೆಗರೆದಿದೆ. ಮುಡಾ ಮಾಜಿ ಅಧ್ಯಕ್ಷ, ಸಿಎಂ ಆಪ್ತ ಮರಿಗೌಡ ಹಾಗೂ ಮರಿಗೌಡ ಬಾಮೈದ ಶಿವಣ್ಣ, ಮುಡಾ ಮಾಜಿ ಆಯುಕ್ತ ನಟೇಶ್ ನಿನ್ನೆ ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಶಾಂತಿನಗರದಲ್ಲಿರುವ ಇಡಿ ಕಚೇರಿಗೆ ವಿಚಾರಣೆಗೆ ಹಾಜರಾಗಿದ್ರು. ಹಗರಣ ಸಂಬಂಧ ಕೆಲ ದಾಖಲೆಗಳನ್ನ ಮುಂದಿಟ್ಟು ಅಧಿಕಾರಿಗಳು ಎಲ್ಲರನ್ನೂ ಪ್ರತ್ಯೇಕ ರೂಮ್ನಲ್ಲಿ ವಿಚಾರಣೆಗೆ ಒಳಪಡಿಸಿದ್ರು. ಅದರಲ್ಲೂ ರಾತ್ರಿ 11:30ರವರೆಗೆ ಮರಿಗೌಡ ಹಾಗೂ ಶಿವಣ್ಣ ಇಡಿ ವಿಚಾರಣೆ ಎದುರಿಸಿದ್ರು. ಮರಿಗೌಡ, ಬಾಮೈದ, ಶಿವಣ್ಣ ಬೆಳಿಗ್ಗೆಯಿಂದ ಇಡಿ ಪ್ರಶ್ನೆಗಳಿಗೆ ಬಿಡುವಿಲ್ಲದಂತೆ ಉತ್ತರ ಕೊಟ್ರು. ಸಂಜೆ 7:30ರ ಸುಮಾರಿಗೆ ಶಿವಣ್ಣಗೆ ಎದೆನೋವು ಕಾಣಿಸಿಕೊಂಡಿತ್ತು. ಕೂಡಲೇ ವಿಲ್ಸನ್ ಗಾರ್ಡನ್ನ ಸ್ಥಳೀಯ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿ ಮತ್ತೆ ಇಡಿ ಕಚೇರಿಗೆ ಕರೆತಂದ್ರು. ರಾತ್ರಿ 11:30ರವರೆಗೆ ಮತ್ತೆ ಹಗರಣದ ಬಗ್ಗೆ ಪ್ರಶ್ನೆ ಮಾಡಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ದೂರುದಾರ ಸ್ನೇಹಮಯಿ ಕೃಷ್ಣ ಮುಡಾದಲ್ಲಿ ಸಿಎಂ ಪ್ರಭಾವದ ಬಗ್ಗೆ ದಿನಕ್ಕೊಂದು ಸಾಕ್ಷಿ ಕೊಡ್ತಿದ್ದಾರೆ. ಇದೀಗ ಜಮೀನು ಖಾತೆ ಮಾಡಿಕೊಡಲು ನೋಂದಣಿ ಮಾಡಲು ಹಣ ಪಾವತಿ ಮಾಡಿರೋ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅರ್ಜಿ ಕೊಡುವ 1 ದಿನ ಮುನ್ನವೇ ಹಣ ಪಾವತಿ ಮಾಡಿ ಚಲನ್ ಪಡೆದಿದ್ದಾರೆ. ಅರ್ಜಿ ಸಲ್ಲಿಸುವ ಮುನ್ನವೇ ಹಣ ಹೇಗೆ ಪಾವತಿ ಮಾಡಿದ್ರು? ಸಿಎಂ ಪ್ರಭಾವ ಇಲ್ಲದೆ ಇದೆಲ್ಲ ಸಾಧ್ಯನಾ ಅಂತ ಪ್ರಶ್ನಿಸಿದ್ದಾರೆ. ಮುಡಾ ಹಗರಣದ ಬಗ್ಗೆ ಲೋಕಾಯುಕ್ತ ಪೊಲೀಸರು ಸಹ ತನಿಖೆ ನಡೆಸುತ್ತಿದ್ದು, ಮುಡಾ ತನಿಖೆ ಕೊನೆ ಹಂತಕ್ಕೆ ಬಂದಿದೆ. ಮುಡಾ ಮಾಜಿ ಆಯುಕ್ತ ದಿನೇಶ್ ಮತ್ತು ನಟೇಶ್ ವಿಚಾರಣೆ ಮಾತ್ರ ಬಾಕಿ ಇದ್ದು, ಇವರ ವಿಚಾರಣೆಗಾಗಿ ಮುಖ್ಯ ಕಾರ್ಯದರ್ಶಿಗಳಿಗೆ ಲೋಕಾಯುಕ್ತ ಎಸ್ಪಿ ಉದೇಶ್ ಪತ್ರವನ್ನ ಬರೆದಿದ್ದಾರೆ. ಆದ್ರೆ ಈವರೆಗೂ ಅಧಿಕಾರಿಗಳ ತನಿಖೆಗೆ ಒಪ್ಪಿಗೆ ಸಿಕ್ಕಿಲ್ಲ. ಈವರೆಗೂ ಮುಗಿದಿರುವ ತನಿಖಾ ವರದಿಯನ್ನ ಲೋಕಾಯುಕ್ತ ಎಸ್ಪಿ ಉದೇಶ್ ಹಿರಿಯ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ. ಬಿಜೆಪಿ ಸರ್ಕಾರ ಅಧಿಕಾರದ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಸಾವಿರಾರು ಕೋಟಿ ಕೋವಿಡ್ ಹಗರಣದ ತನಿಖೆಗೆ ಎಸ್ಐಟಿ ರಚನೆ ಮಾಡಲು ರಾಜ್ಯ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕೋವಿಡ್ ಅಕ್ರಮದ ತನಿಖೆಗೆ ಎಸ್ಐಟಿ ರಚನೆ ಮಾಡಲು ನಿರ್ಧಾರ ಕೈಗೊಳ್ಳಲಾಗಿದೆ. ಎಸ್ಐಟಿ ರಚನೆಯಿಂದ ಅಂದಿನ ಸಿಎಂ ಬಿಎಸ್ವೈ, ಆರೋಗ್ಯ ಸಚಿವ ಶ್ರೀರಾಮುಲು ಸೇರಿದಂತೆ 10 ಮಂದಿ ಅಧಿಕಾರಿಗಳಿಗೂ ಸಂಕಷ್ಟ ಶುರುವಾಗಲಿದೆ. ಸಚಿವ ಸಂಪುಟ ಸಭೆ ಬಳಿಕ ಮಾತನಾಡಿದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್, ಕೋವಿಡ್ ಹಗರಣ ಸಂಬಂಧ ರಾಜ್ಯ ಸರ್ಕಾರ ನೇಮಿಸಿದ್ದ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಆಯೋಗವು ಮಧ್ಯಂತರ ವರದಿಯನ್ನ ನೀಡಿದೆ. ಕೋವಿಡ್ ವೇಳೆ ಕಿಟ್, ಔಷಧಿ ಖರೀದಿಯಲ್ಲಿ ಅಕ್ರಮ ನಡೆದಿದೆ ಎಂಬುದು ಗೊತ್ತಾಗಿದೆ. ಈ ಕುರಿತು ಸಮಗ್ರ ತನಿಖೆಗೆ ಎಸ್ಐಟಿ ರಚನೆ ಮಾಡಲು ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಅಂತ ತಿಳಿಸಿದ್ದಾರೆ. ತನಿಖೆ ಹಾಗೂ ಕ್ರಮಕ್ಕಾಗಿ ಎಸ್ಐಟಿ ಮಾಡಬೇಕು ಅಂತ ಹೇಳಿ ಸಚಿವ ಸಂಪುಟ ನಿರ್ಣಯ ಮಾಡಿದೆ. ಕೋವಿಡ್ ಅಕ್ರಮ ತನಿಖೆಗೆ ಎಸ್ಐಟಿ ರಚನೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಆರ್ ಅಶೋಕ್, ಆಯೋಗದಿಂದ ಪೂರ್ತಿ ವರದಿ ಬಂದಿಲ್ಲ, ಮಧ್ಯಂತರ ವರದಿ ಕೊಟ್ಟಿದ್ದಾರೆ ಅಷ್ಟೇ. ಎಸ್ಐಟಿ ರಚಿಸಿರೋದು ರಾಜಕೀಯ ಪ್ರೇರಿತ. ಟಾಸ್ಕ್ ಫೋರ್ಸ್ ನಿರ್ಧಾರದಂತೆ ಪಿಪಿಇ ಕಿಟ್ ಖರೀದಿಸಲಾಗಿದೆ. ಇದು ಸರ್ಕಾರದ ನಿರ್ಧಾರವಲ್ಲ. ಇದರಲ್ಲಿ ತಪ್ಪಾಗಿದ್ರೆ ಅಧಿಕಾರಿಗಳದ್ದೇ ತಪ್ಪಾಗಿರುತ್ತೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಕೆಲವು ನಿರ್ಧಾರಗಳನ್ನ ಸಡನ್ ಆಗಿ ತೆಗೆದುಕೊಳ್ಬೇಕಾಗುತ್ತೆ, ಆ ಕಾರಣಕ್ಕೆ ತೆಗೆದುಕೊಂಡಿದ್ದಾರೆ ಅಷ್ಟೇ. ಅದು ತಪ್ಪಿದ್ರೆ ಕೋರ್ಟ್ ಇದೆ, ನ್ಯಾಯಾಲಯ ಇದೆ, ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಕೋವಿಡ್ ಹಗರಣದ ತನಿಖೆಯಲ್ಲಿ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ಗೂ ಸಂಕಷ್ಟ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಈ ಬಗ್ಗೆ ಸಂಪುಟ ಸಭೆಯಲ್ಲೂ ಚರ್ಚೆ ಆಗಿದೆ. ಕೊರೋನಾ ವೇಳೆ ಡಾಕ್ಟರ್ ಸಿಎನ್ ಮಂಜುನಾಥ್ ಟಾಸ್ಕ್ ಫೋರ್ಸ್ ಕಮಿಟಿ ಮುಖ್ಯಸ್ಥರಾಗಿದ್ರು. ಟಾಸ್ಕ್ ಫೋರ್ಸ್ ನಿರ್ಣಯದಂತೆ ಕೆಲ ಉಪಕರಣಗಳನ್ನ ಖರೀದಿ ಮಾಡಿದ್ರು. ಈ ಬಗ್ಗೆ ಕುನ್ಹಾ ವರದಿಯಲ್ಲೂ ಪ್ರಸ್ತಾಪಿಸಲಾಗಿದೆ.